सहनौ भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु बहुभाषा कृतिषु विशुद्ध वेदांत परिभाषा नाम्नी संस्कृत भाषायाः गीर्वाण भाषायाः कृतिः एकं विशिष्ट स्थानं भजते। एकं विशिष्ट स्थानं भजते तासु सर्वासु कृतिषु मध्ये। सा कृतिः विशुद्ध वेदांत परिभाषा नाम्नी इयं कृतिः इदानीं विचार्यते। तत्र तत्र दशमो विषयः। कः सः विषयः? उपास्योपासक विभाग व्यवहारः इति दशमो विषयः इदानीं विचारणीयः अस्ति। अग्रे तावत् श्री श्री स्वामिपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं ग्रन्थभागम् उपास्योपासक विभाग व्यवहारः इति ग्रन्थभागं यथा स्वामिपादानुग्रहं विचारयामः। सर्वाग्रे स्वामिपादानां प्रशस्तिश्लोकमेकं द्विवारं पठामः। ॐ कषाय रहितं काषाय वासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषाय रहितं काषाय वासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानन्देन्द्र सरस्वती स्वामिपादैः प्रणीता विशुद्ध वेदांत परिभाषा। तत्र दशमो विषयः। ओम
ಅವಾಚ್ಯಮಪ್ರಮೇಯಂಚ ಕಾರ್ಯಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ ಆತ್ಮಾನಮನುಸಂದಧೆ ಪದವಾಕ್ಯ ಪ್ರಮಾಣ ಜ್ಞಾನ ಸಂಪ್ರದಾಯ ವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಇಡೀ ವಿಶುದ್ಧ ವೇದಾಂತ ಪರಿಭಾಷಾ ಎಂಬತಕ್ಕಂತಹ ಗ್ರಂಥದಲ್ಲಿ ಅಡಗಿರುವ ತಮ್ಮ ಹೃದಯವನ್ನ ಸ್ವಾಮಿಪಾದರು ಏನ್ ಮಾಡಿದ್ದಾರೆ ಇಲ್ಲಿ? ಈ ಒಂದು ಗ್ರಂಥ ಇದು ಬರೀ ಗ್ರಂಥ ಅಂತ ನಾವು ಪರಿಗಣಿಸಬಾರದು. ಇದನ್ನ ಏನು, ಇದರಲ್ಲಿ ಈ ಗ್ರಂಥದಲ್ಲಿ ಸ್ವಾಮಿಪಾದರವರು ತಮ್ಮ ಹೃದಯವನ್ನೇ ಇಲ್ಲಿ ನಿವಿಷ್ಟಗೊಳಿಸಿದ್ದಾರೆ. ಅವರ ಹೃದಯದಲ್ಲಿ ಏನಿದೆಯೋ ಅದೆಲ್ಲ ಇಲ್ಲೇ ಇದೆ. ಆದ್ದರಿಂದ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸ್ವಾಮಿಪಾದರವರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಂತೆ ಆಯಿತು, ಬೇರೆ ಯಾವುದರಿಂದಲೂ ಅಲ್ಲ. ಹೇಗಾದರೂ ಇರಲಿ, ಅವರ ಜೀವನ ಕ್ರಮ ಅದು ಹೇಗಾದ್ರೂ ನಮ್ಗೆ ಬೇಡ. ಹೀಗೆ ಈ ಒಂದು ಉದ್ದೇಶದಿಂದ ಬರೆದ ಈ ಕೃತಿ ಸಾರ್ಥಕವಾಗಬೇಕಾದರೆ ಇದನ್ನು ನಾವು ಆಮೂಲಾಗ್ರವಾಗಿ ನಾವು ಅಧ್ಯಯನ ಮಾಡಬೇಕು. ಹಾಗೆ ಅಧ್ಯಯನ ಮಾಡಬೇಕಾದರೂ ಕೂಡ ನಮಗೆ ಅತ್ಯವಶ್ಯಕವಾಗಿ ಬೇಕಾದದ್ದು ಏನು? ಸ್ವಾಮಿಪಾದರ ಅನುಗ್ರಹ, ಭಗವತ್ಪಾದ ಶಂಕರರ ಅನುಗ್ರಹ. ಎರಡೂ ಕೂಡ ನಮಗೆ ಪೂರ್ಣವಾಗಿ ಇದೆ ಎಂಬುದಾಗಿ ಯಾಕೆ ನಮಗೆ ಇದರಲ್ಲೆಲ್ಲ ಪ್ರವೃತ್ತಿ ಬರ್ತಾ ಇದೆಯಲ್ಲ, ಇಲ್ಲದೇ ಇರೋ ಪ್ರವೃತ್ತಿ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರವೃತ್ತಿ ಬರ್ತಾ ಇರೋದ್ರಿಂದ ಅವರ ಅನುಗ್ರಹ ಇದೆ ಎಂಬತಕ್ಕಂಥದ್ದು 100% ಗ್ಯಾರಂಟಿ. ಇರಲಿ, ನೋಡೋಣ. ಈಗ ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರ ಎಂಬತಕ್ಕಂಥ 10ನೇ ವಿಷಯದಲ್ಲಿ ಸ್ವಾಮಿಪಾದರವರು ಈ ಹಿಂದೆ ವಿವರಿಸಿರತಕ್ಕಂಥ 9 ಭಾಗಗಳಿಗಿಂತಲೂ ಕೂಡ ವಿಸ್ತಾರವಾಗಿ ಇಲ್ಲಿ ತಮ್ಮ ಒಂದು ಅಭಿಪ್ರಾಯ, ನಿಲುವು, ಅದು ತಮ್ಮ ನಿಲುವಲ್ಲ, ಅವರೇ ಹೇಳಿಕೊಂಡಿರುವಂತೆ ಇದು ಶಂಕರ ಭಗವತ್ಪಾದರ ನಿಲುವು. ಅದನ್ನ ಇಲ್ಲಿ ಅವರು ಇರಿಸಿದ್ದಾರೆ ಈ ಗ್ರಂಥ ಭಾಗದಲ್ಲಿ. ಹೀಗೆ ಇರಿಸುವಾಗ ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡೋದಕ್ಕೆ ಕಾರಣ ಏನು? ಯಾತಕ್ಕೆ ಅಂದರೆ ಇದನ್ನ ವಿಸ್ತಾರವಾಗಿ, ಇದನ್ನ ವಿವರವಾಗಿ ನಮಗೆ ತೆರೆದಿಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಇಷ್ಟೇ, ಕಾರಣ ಏನಿಲ್ಲ. ಯಾಕೆಂದರೆ ಶಂಕರ ಭಗವತ್ಪಾದರವರು ತಮ್ಮ ಅತ್ಯುನ್ನತ ಕೃತಿ, ಮೇರು ಕೃತಿಯಾದ ಶಾರೀರಕ ಮೀಮಾಂಸಾ ಸೂತ್ರ ಭಾಷ್ಯದಲ್ಲಿ ಯಾವ ಯಾವ ಭಾಗವನ್ನು ವಿವರಿಸಿ ತಮ್ಮ ಪರಮ ಸಿದ್ಧಾಂತವಾದ ಜ್ಞಾನಾದೇವದು ಕೈವಲ್ಯಂ, ಅದು ಶಂಕರ ಭಗವತ್ಪಾದರ ಸಿದ್ಧಾಂತ ಏನೂ ಅಲ್ಲ, ಅದು ಉಪನಿಷತ್ ಸಿದ್ಧಾಂತ. ಆದರೂ ಕೂಡ ಶಂಕರ ಭಗವತ್ಪಾದರು ಅದಕ್ಕೆ ಪದವಾಕ್ಯ ಪ್ರಮಾಣಜ್ಞ ರೂಪದಿಂದ ಪದವಾಕ್ಯ ಪ್ರಮಾಣಜ್ಞವಾಗಿ ಆ ಯಾವುದದು ಜ್ಞಾನಾದೇವತು ಕೈವಲ್ಯಂ ಎಂಬತಕ್ಕಂತಹ ಭಾಗ ಇದೆಯಲ್ಲ, ವಾಕ್ಯ, ಅದಕ್ಕೆ ಪ್ರಮಾಣ ಪೂರ್ವಕವಾಗಿ, ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಅದಕ್ಕೆ ವ್ಯಾಖ್ಯಾನ ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ನನ್ನ ಭಗವತ್ಪಾದರವರ ಸಿದ್ಧಾಂತ ಹೇಳಿದ್ರೆ ತಪ್ಪೇನೂ ಆಗೋದಿಲ್ಲ, ಆದರೆ ಅದು ಉಪನಿಷತ್ ಸಿದ್ಧಾಂತ. ಹೀಗೆ ಇರಬೇಕಾದರೆ ಈ ಒಂದು ಸೂತ್ರ ಭಾಷೆಯಲ್ಲಿ ಅಥವಾ ಬಾದರಾಯಣರು ಏನು ಹೇಳಿದ್ದಾರೆ ಸೂತ್ರಗಳಲ್ಲಿ, ಇದು ಜ್ಞಾನಾದೇವತು ಕೈವಲ್ಯಂ ಎಂಬತಕ್ಕಂಥದ್ದು ಹೇಳಿದ್ದಾರೆ. ಹೇಳಿದ್ದರೂ ಕೂಡ ಅದು ಏನಾಗಿದೆ, ಅದು ಔಪಚಾರಿಕ ಅಂತಲೋ ಅಥವಾ ಗೌಣ ಅಂತಲೋ ಅಥವಾ ತರ್ಕಕ್ಕೆ ವಿರುದ್ಧ ಅಂತಲೋ ಅಥವಾ
ಉಪನಿಷತ್ತುಗಳಲ್ಲಿಯೂ ಕೂಡ ಅದಕ್ಕಿಂತಲೂ ಬೇರೆಯಾಗಿ ಆ ಜ್ಞಾನದ ಜೊತೆಗೆ ಮಾಡಬಹುದಾದಂತಹ ಕಾರ್ಯಗಳನ್ನು ಹೇಳಿಬಿಟ್ಟಿದ್ದಾರೆ ಅನ್ನುವ ಒಂದು ದೃಷ್ಟಿಯಿಂದಲೋ ಏನೋ ಅನ್ಯಥಾರ್ಥವನ್ನು ಮಾಡಿದ್ದಾರೆ. ಏನು ಅಂದರೆ ಜ್ಞಾನಾದೇವತು ಕೈವಲ್ಯಂ ಎನ್ನುವ ಸಿದ್ಧಾಂತದಲ್ಲಿ ಈ ಏವಕಾರ ಇದೆಯಲ್ಲ, ಜ್ಞಾನಾದೇವ ಅಂತ, ಆ ಏವಕಾರಕ್ಕೆ ಏನರ್ಥ ಅಂತಂದ್ರೆ ಜ್ಞಾನವೊಂದರಿಂದಲೇ ಅಂತಂದ್ರೂ ಕೂಡ ಜ್ಞಾನಕ್ಕೆ ತಕ್ಕ ಫಲವನ್ನ ಕೊಡುವುದಕ್ಕೆ ಸಾಮರ್ಥ್ಯ ಯಾತ್ರಿಂದ ಬರುತ್ತದೆ? ಅದರ ವಿನಿಯೋಗದಿಂದ ಬರುತ್ತೆ. ಹೌದು ತಾನೆ? ಯಾವುದೇ ಜ್ಞಾನ ಆಗಲಿ ಆ ಜ್ಞಾನಕ್ಕೆ ತಕ್ಕ ಫಲವನ್ನ ನಾವು ಅನುಭವಿಸಬೇಕಾದರೆ ಏನ್ ಮಾಡಬೇಕು? ವಿನಿಯೋಗ ಬೇಕು. ಇದನ್ನ ಹೇಳಬೇಕಾದದ್ದೇನೂ ಇಲ್ಲ. ಈಗ ನೋಡ್ರಿ, ಅವನು ಪುಸ್ತಕವನ್ನ ಓದುತ್ತಿದ್ದಾನೆ ಅಂತಂದ್ರು. ಅವನು ಪುಸ್ತಕವನ್ನ ಓದುತ್ತಿದ್ದಾನೆ ಅಂದ್ರೆ ಏನ್ರಿ? ಅವನು ಪುಸ್ತಕವನ್ನು ಓದುತ್ತಿದ್ದಾನೆ ಅಂತಂದ್ರೆ ಅವನು ಪುಸ್ತಕವನ್ನು ಅವನ ಓದ್ತಿರೋನು, ಅವನ ಕಣ್ಣುಗಳು ನೋಡ್ತಾ ಇವೆ, ಬಾಯಿ ಹೇಳ್ತಾ ಇದೆ ಅಂದ್ರೆ ಅಲ್ಲಪ್ಪ, ಅದೇನು ಅವನು ಪುಸ್ತಕವನ್ನು ಓದುತ್ತಿದ್ದಾನೆ ಅಂತಂದ್ರೆ ಅವನು ಈ ಎಲ್ಲ ಕರಣಗಳನ್ನು ಬಳಸಿ ಓದುತ್ತಿದ್ದಾನೆ ಅಂತ ಅರ್ಥ. ಅದನ್ನೇನು ನಾವು ಪ್ರತ್ಯೇಕವಾಗಿ ನಾವೇನು ಹೇಳಬೇಕಾದದ್ದಿಲ್ಲ. ಇದು ಲೋಕದಲ್ಲಿ ನಮಗೆ ಕಂಡಿರ್ತಕ್ಕಂಥದ್ದು. ಹಾಗೆ ಅರ್ಥ ಮಾಡಿಕೊಂಡು ಆ ಅರ್ಥದಿಂದ ಉಪನಿಷತ್ತುಗಳಲ್ಲಿ ಜ್ಞಾನಾದೇವತು ಕೈವಲ್ಯಂ ಎನ್ನುವುದನ್ನು ಹೇಳಿದ್ದಾರೆ. ಹೇಗೆ? ಅವನು ಓದುತ್ತಿದ್ದಾನೆ ಅಂತ ಹೇಳಿದ ಹಾಗೆ ಜ್ಞಾನಾದೇವತು ಕೈವಲ್ಯ. ಆ ಹೇಳಿದ್ದರೂ ಕೂಡ ಜ್ಞಾನಾದೇವತು ಕೈವಲ್ಯಂ ಅಂತಂದ್ರೆ ಕೇವಲ ಜ್ಞಾನಕ್ಕೆ ಫಲವನ್ನು ಕೊಡುವುದಕ್ಕೆ ಸಾಮರ್ಥ್ಯವಿಲ್ಲದಿರುವುದರಿಂದ ಏನ್ ಮಾಡಬೇಕು? ಅದಕ್ಕೆ ವಿನಿಯೋಗವನ್ನು ಹೇಳಬೇಕು. ಅದು ಅಧ್ಯಾಹೃತ, ಅದನ್ನ ಹೇಳಬೇಕಾದ್ದಿಲ್ಲ. ಅದನ್ನ ಅವನು ಊಟ ಮಾಡುತ್ತಾನೆ ಅಂತಂದ್ರೆ ಅವನು ಊಟ ಮಾಡುತ್ತಾನೆ ಅಂತಂದ್ರೆ ಅವನು ಕೈಯಿಂದ ಊಟ ಮಾಡುತ್ತಾನೆ ಅಂತ ಅರ್ಥ. ಹೇಳಲೇ ಇಲ್ವಲ್ರಿ ಕೈಯಿಂದ ಅಂದ್ರೆ ಅಲ್ಲಪ್ಪ, ಅದು ಹೇಳ್ಬೇಕೇನಪ್ಪ? ಅದೇನದು? ಅದು ಹೇಳಬೇಕಾ? ಹೇಳಿದ್ರು ಅಷ್ಟೇ, ಹೇಳದಿದ್ರು ಅಷ್ಟೇ. ಊಟ ಮಾಡುತ್ತಿದ್ದಾನೆ ಕೈಯಿಂದ ಊಟ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಹಾಗೆ ಇಲ್ಲಿ ಜ್ಞಾನಾದೇವತು ಕೈವಲ್ಯಂ ಅಂತಂದರೆ ಆ ಜ್ಞಾನವನ್ನ ಯಾವುದೋ ಒಂದರಲ್ಲಿ ವಿನಿಯೋಗ ಮಾಡಿ ಆ ಮೂಲಕ ಫಲವನ್ನು ಪಡೆಯಬೇಕು ಎನ್ನುವುದಾಗಿ ಉಪನಿಷತ್ ಸಿದ್ಧಾಂತ. ಅದನ್ನು ಹೇಳಿಲ್ಲ ನೋಡ್ರಿ. ಜ್ಞಾನ ಮೊಟ್ಟ ಮೊದಲು ಜ್ಞಾನವಾಗಬೇಕು, ಅನಂತರ ಅದರ ವಿನಿಯೋಗವಾಗಬೇಕು, ಅನಂತರ ಫಲವಾಗಬೇಕು ಅಂತಕ್ಕಂಥದ್ದನ್ನ ಬಾಯಿ ಬಿಟ್ಟು ಹೇಳಿಲ್ಲ. ಆದರೂ ಕೂಡ ಇವೆಲ್ಲವೂ ಕೂಡ ಅಂತರ್ಗತವಾಗಿರತಕ್ಕಂತಹ ವಿಚಾರ ಅಂತ ಹೇಳಿ. ಅದಕ್ಕೆ ಈ ಭಾಗ ಹೇಳಬೇಕಾದ್ರೆ ಯಾತಕ್ಕೆ ಹೇಳಿದ್ರೆ ಇದಕ್ಕೆ ಒಂದು ಪ್ರಾಮುಖ್ಯತೆ ಹೇಳ್ತಾ ಇದ್ದೇನೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಯಾತಕ್ಕೆ ಅಂತಂದ್ರೆ ನೋಡಪ್ಪ, ಈಗ ಜ್ಞಾನ ಇದೆ, ಅದನ್ನು ವಿನಿಯೋಗ ಮಾಡಬೇಕು, ಅದನ್ನು ವಿನಿಯೋಗ ಮಾಡಿ ಅದರಿಂದ ಫಲವನ್ನು ಪಡೆಯಬೇಕು, ಆಮೇಲಿಂದ ಅನುಭವಿಸಬೇಕು. ಹೀಗೆ ಏನಾಗಿದೆ ಇಲ್ಲಿ? ಒಂದು ಕ್ರಮ ಅಂತ ಇದೆ ನೀನು ಹೇಳಿದ್ದಲ್ಲಿ. ಆ ಕ್ರಮ ಅಂತಕ್ಕಂಥದ್ದು ಹೇಳಬೇಕಾದ್ದಿಲ್ಲ, ಅದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ, ಆದ್ದರಿಂದ ಹೇಳಬೇಕಾದ್ದೇನು ಇಲ್ಲ. ಅದು ಸರಿ. ಆದರೆ ಯಾತಕ್ಕೆ ಹೇಳಿಲ್ಲ ಇಲ್ಲಿ ಉಪನಿಷತ್ತುಗಳಲ್ಲಿ ಇದನ್ನ ಜ್ಞಾನಾದೇವತು ಕೈವಲ್ಯಂ ಅಂತ ಹೇಳಿ? ಮತ್ತೆ ಹಾಗೆ ಹೇಳುವುದರಿಂದ ಈ ಅರ್ಥವನ್ನು ಯಾಕೆ ಮಾಡಿಕೊಳ್ಳಬಾರದು ನಾವು? ಆ ಅರ್ಥವನ್ನು ಮಾಡಿಕೋಬಾರದು ನಾವು ಅಂದ್ರೆ ಯಾಕೆ ಅಂತಂದ್ರೆ, ಲೋಕದ ದೃಷ್ಟಿಯಿಂದ ನೀನು ಹೇಳಿದೆಯಲ್ಲಪ್ಪ, ಕ್ರಮ ಮೊದಲು ಜ್ಞಾನ ಮಾಡಬೇಕು, ಅನಂತರ ವಿನಿಯೋಗ ಮಾಡಬೇಕು, ಅನಂತರ ಫಲವನ್ನು ಅನುಭವಿಸಬೇಕು, ಹೀಗೆ ಕ್ರಮ ಇದೆಯಲ್ಲ. ಹೀಗೆ ಈ ಕ್ರಮ ಇಲ್ಲಿ ವಿವಕ್ಷಿತವಾಗಿಲ್ಲ. ಅಂದ್ರೇನು?
ಕ್ರಮವಿವಕ್ಷಿತವಾಗಿಲ್ಲ ಅಂದರೆ ಜ್ಞಾನ ಮತ್ತೆ ಅದರ ವಿನಿಯೋಗ ಮತ್ತೆ ಅದರ ಫಲ ಮತ್ತೆ ಅನುಭವ ಅಂತ ಇದೆಯಲ್ಲ, ಈ ತರಹ ಕ್ರಮ ಏನು ಹೇಳಿಲ್ಲ ಉಪನಿಷತ್ತುಗಳಲ್ಲಿ. ಮತ್ತೇನು ಅಂದರೆ ಜ್ಞಾನ ಎನ್ನುವುದೇ ಏನಾಗಿದೆ, ಅದೇ ಕೈವಲ್ಯ, ಅದೇ ಫಲ. ಜ್ಞಾನ ವಿನಿಯೋಗ ಫಲ ಅನುಭವ ಅಂತಿಲ್ಲ, ಜ್ಞಾನ ಅನ್ನುವುದೇ ಅನುಭವ, ಅದೇ ಅನುಭವ ಪರ್ಯಂತ. ಅನುಭವ ಪರ್ಯಂತಂ ಜ್ಞಾನಂ ಇಹ ಉಚ್ಯತೆ. ಅನುಭವ ಪರ್ಯಂತವಾದ ಜ್ಞಾನ, ಜ್ಞಾನ ಅನುಭವ, ಇನ್ನೇನು ಅದಕ್ಕೆ ವಿನಿಯೋಗ ಮಾಡಬೇಕಾದ್ರೆ ಅದಕ್ಕೆ ಉದಾಹರಣೆ ಎಲ್ಲ ಕೊಡ್ತಾರೆ. ಇದೇನಾಗಿತ್ತು, ಈ ಒಂದು ವಾದ ಇದೆಯಲ್ಲ, ವಿನಿಯೋಗವಾದ ನಿಯೋಗವಾದ ಅಂತಕ್ಕಂಥದ್ದೆಲ್ಲ ಇದೆ, ಇದು ಬಹಳ ಬಹಳ ಬಹಳವಾಗಿ ಪ್ರಚಾರದಲ್ಲಿ ಇತ್ತು ಆಗ. ಇದನ್ನ ಏನು ಇದನ್ನೇನು ಅವರು ಒಪ್ಪದೇ ಏನಿಲ್ಲ. ಜ್ಞಾನದೇವತ ಕೈವಲ್ಯಂ ಅಂತ ಅನ್ನೋದನ್ನ ಒಪ್ಪದೇ ಏನಿಲ್ಲ, ಒಪ್ತಾರೆ, 100% ಭಾಗ ಒಪ್ತಾರೆ. ಆದರೂ ಕೂಡ ಜ್ಞಾನದೇವತ ಕೈವಲ್ಯಂ ಅಂತ ಅನ್ನೋದನ್ನ ನಾವು ಹೇಗೆ ತಿಳ್ಕೊಳ್ಬೇಕು ಗೊತ್ತೇನ್ರಿ? ಅವನು ಊಟವನ್ನು ಮಾಡುತ್ತಿದ್ದಾನೆ ಅಥವಾ ಅವನು ಊಟವನ್ನು ಮಾಡಿದನು ಅನ್ನುವ ವಾಕ್ಯದಂತೆ ಅರ್ಥ ಮಾಡಿಕೊಳ್ಳಬೇಕು. ಊಟವನ್ನು ಮಾಡಿದನು ಅಂದ್ರೆ ಕೈಯಿಂದ ಮಾಡಿದನು ಅಂತ ಅರ್ಥ, ಅದು ಹೇಳಬೇಕಾದು. ಹಾಗೆ ಇಲ್ಲೂ ಕೂಡ ಜ್ಞಾನದಿಂದ ಮೋಕ್ಷ ಅಂದ್ರೆ ಓಹೋ, ಜ್ಞಾನವನ್ನು ವಿನಿಯೋಗ ಮಾಡಬೇಕು, ಅದನ್ನ ಫಲವನ್ನು ಹಾಗೆ ಇದನ್ನ ಹೇಳಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥ ಅವರು ಬಹಳ ಬಹಳವಾಗಿ ಇದ್ದರು. ಅವರು ಬಹಳ ಪ್ರಸಿದ್ಧಿಯಾಗಿ ಅವರನ್ನ ಅವರ ವಾದವನ್ನು ನಿರಾಕರಣೆ ಮಾಡಬೇಕಾಗಿತ್ತು. ಇದಕ್ಕೆ ಇನ್ನೊಂದು ಹೆಸರೇನು ಈ ಒಂದು ವಾದಿಗಳಿಗೆ ಅಂತಂದ್ರೆ, ಇವರಿಗೆ ಹೆಸರಾಗಿತ್ತು ಸಮುಚ್ಚಯವಾದಿಗಳು. ಇವರೆಲ್ಲರೂ ಕೂಡ ಸಮುಚ್ಚಯವಾದಿಗಳು. ಜ್ಞಾನವನ್ನ ಕರ್ಮದಲ್ಲಿ ವಿನಿಯೋಗ ಮಾಡಬೇಕು, ಜ್ಞಾನಕ್ಕೂ ಕರ್ಮಕ್ಕೂ ಸಮುಚ್ಚಯವನ್ನ ಹೇಳ್ತಾ ಇರ್ತಕ್ಕಂಥ ವಾದಿಗಳು ಸಮುಚ್ಚಯವಾದಿಗಳು. ಇದನ್ನು ಇವರು ಬಹಳವಾಗಿದ್ದರು. ಇವರೆಲ್ಲರೂ ಕೂಡ ಅದ್ವೈತಿಗಳೇ. ಮುಕ್ತ ಸ್ಥಿತಿಯಲ್ಲಿ ಅದ್ವೈತವನ್ನೇ ಇವರು ಒಪ್ತಾ ಇದ್ದಿದ್ದು, ದ್ವೈತಗಳು ಯಾರು ಇರಲಿಲ್ಲ. ಹೀಗಿದ್ದಾಗ ಇವರನ್ನ ಇಲ್ಲಪ್ಪ ಇದು ತಪ್ಪು, ಜ್ಞಾನ ವಿನಿಯೋಗ ಅದರ ಫಲ ಮತ್ತೆ ಇದನ್ನೆಲ್ಲವನ್ನು ಕೂಡ ಫಲವನ್ನು ಅನುಭವಿಸುವುದಕ್ಕೋಸ್ಕರ ಒಬ್ಬ ಕರ್ತೃ, ಇಷ್ಟು ಇದೆಯಲ್ಲ, ಈ ವಿಭಾಗ ಇಲ್ಲಿ ಇಲ್ಲ. ಈ ತ್ರಿಪುಟಿ ಅಂತಕ್ಕಂಥ ವಿಭಾಗವೇ ಇಲ್ಲ ಇಲ್ಲಿ. ಇಲ್ಲಿ ಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ಅಷ್ಟೇ, ಅದೇ ಅನುಭವ, ಅದೇ ಕೈವಲ್ಯ ಅಷ್ಟೇ. ತಿರುಗಿನ್ನೇನು ವಿಭಾಗ, ಅದಕ್ಕೆ ವಿನಿಯೋಗ ಮಾಡಬೇಕಾದದ್ದು ಏನೂ ಇಲ್ಲ. ಹೌದ್ ತಾನೆ? ನೋಡಪ್ಪ, ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ ಅಂದ್ರು. ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ, ಊಟ ಮಾಡಿ ಅಲ್ಲಪ್ಪ, ಊಟ ಮಾಡಿದ್ದನ್ನ ಆಮೇಲೆ ಪ್ರಶ್ನೆನೇ ಇಲ್ವಲ್ಲ, ಏನಿದೆ ಪ್ರಶ್ನೆ? ಹಾಗೆ ಇಲ್ಲಿ ಕೇವಲ ವಸ್ತುತಂತ್ರವಾದ ಜ್ಞಾನವನ್ನ, ಇದೆಲ್ಲ ಯಾವುದಕ್ಕೆ ಹೊಂದುತ್ತೆ? ಇವೆಲ್ಲ ವಸ್ತುತಂತ್ರ. ಯಾಕೆ? ಇರೋದು ಇದ್ದಾಗ ತಿಳಿಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ವಿವರವಾಗಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಇಷ್ಟು ವಿವರ ಸಾಕಿದು. ಈಗ ಇಲ್ಲಿ ಏನು ಹೇಳಿದ್ರು, ಈ ಉಪಾಸ್ಯ ಉಪಾಸಕ ಎಂಬತಕ್ಕಂಥ ವಿಭಾಗವನ್ನೆಲ್ಲ ವಿಮರ್ಶೆ ಮಾಡಿ ಇದಕ್ಕೆ ನೇರಾಗಿ ಭಾಷ್ಯವಾಕ್ಯಗಳ ಸಮರ್ಥನೆಯನ್ನೇ ಕೊಟ್ಟಿದ್ರು ಇಲ್ಲಿಯವರೆಗೆ. ಈಗ ಮುಂದೆ ಹೇಳ್ತಾ ಇದ್ದಾರೆ, ಆಯಿತು, ಈಗ ಈ ಒಂದು ಜ್ಞಾನದಲ್ಲಿ ಹೇಗೆ ನೀವು ಹೀಗೆ ವಿಭಾಗವನ್ನು ಹೇಳ್ತಾ ಇದ್ದೀರೋ ಹಾಗೆ ಈ ಉಪಾಸನೆಯಲ್ಲಿಯೂ ಕೂಡ ವಿಭಾಗವನ್ನು ಹೇಳಿದ್ದಾರೆ. ಇವೆಲ್ಲ ಏನು? ಉಪಾಸಕರಿಗೆ ಉಪಾಸನೆ ದೃಷ್ಟಿಯಿಂದ ಉಪಾಸನೆ ಏನು ಫಲ ಅಂತಕ್ಕಂಥಾದ್ರೂ ಮುಂದೆ ಹೇಳ್ತಾರೆ, ಇದೇ ಭಾಗದ ಮುಂದೆ ಬರುತ್ತದೆ. ನೋಡೋಣ ಇವಾಗ. ಈಗ ಆ ಭಾಗವನ್ನು ಹೇಳಿ ಏನು ನೋಡೋಣ. ತತ್ರ ಯಥಾ ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ಪ್ರಾಯಶ್ಚಿತ್ತಂಚೇತಿ ಕರ್ಮ ಚತುರ್ವಿಧಂ. ಈಗ ನೋಡಪ್ಪ, ಕರ್ಮವು ಹೇಗೆ 4 ವಿಧವಾಗಿ ವಿಭಜಿಸಲ್ಪಟ್ಟಿದೆಯೋ, ಕರ್ಮವನ್ನು 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಹೇಗೆ
ಅಂತಂದ್ರೆ ಒಂದು ನಿತ್ಯ ಕರ್ಮ, ಒಂದು ನೈಮಿತ್ತಿಕ ಕರ್ಮ, ಇನ್ನೊಂದು ಕಾಮ್ಯ ಕರ್ಮ, ಕೊನೆಯದಾಗಿ ನಾಲ್ಕನೆಯದು ಪ್ರಾಯಶ್ಚಿತ್ತ ಕರ್ಮ ಎಂಬುದಾಗಿ 4 ವಿಧವಾಗಿ ಕರ್ಮವನ್ನು ವಿಭಜಿಸಿದ್ದಾರೆ. ಅದೇ ರೀತಿ ಏವಂ ಉಪಾಸನಮಪಿ ಅಂಗಾವಬದ್ಧಂ ಪ್ರತೀಕೋಪಾಸನಂ ಅಹಂಗ್ರಹೋಪಾಸನಂ ಚ ಇತಿ ತ್ರಿವಿಧಂ. ಅಲ್ಲಿ ಏನಾದ್ರು ಇತಿ ಈ ಉಪಾಸನ ಅಂತಕ್ಕಂಥದ್ದು 2 ಲಿಂಗಗಳಲ್ಲಿ ಪ್ರಯೋಗವಾಗುತ್ತೆ. ಒಂದು ಸ್ತ್ರೀಲಿಂಗದಲ್ಲೂ ಪ್ರಯೋಗವಾಗುತ್ತೆ, ಒಂದು ನಪುಂಸಕ ಲಿಂಗದಲ್ಲೂ ಪ್ರಯೋಗವಾಗುತ್ತೆ. ಉಪಾಸನಾ ಅಂತಲೂ ಇದೆ, ಅದು ಸ್ತ್ರೀಲಿಂಗ. ಉಪಾಸನಂ ಅಂತಕ್ಕಂಥದ್ದು ನಪುಂಸಕ ಲಿಂಗ. ಯಾವುದೇ ಆ ಭಾಷ್ಯದಲ್ಲೂ ಕೂಡ ಎರಡನ್ನೂ ಕೂಡ ಬಳಸಿದ್ದಾರೆ. ಉಪಾಸನಾಯಾಮ್ ಅಂತಲೂ ಇದೆ, ಅಥವಾ ಉಪಾಸನೆ ಅಂತಕ್ಕಂಥದ್ದು. ಉಪಾಸನೆ ಅಂತಕ್ಕಂಥದ್ದು ನಪುಂಸಕ ಲಿಂಗ, ಉಪಾಸನಾಯಾಮ್ ಅಂತಕ್ಕಂಥದ್ದು ಸ್ತ್ರೀಲಿಂಗ ರೂಪ, ಸಪ್ತಮಿ ಭಕ್ತಿ ಏಕವಚನದ ರೂಪ. ಇರಲಿ. ಈಗ ಈ ಉಪಾಸನಮಪಿ ಶಾಸ್ತ್ರೇ ತ್ರೇಧಾ ವಿಭಜ್ಯತೆ ಅಂತ. ಉಪಾಸನೆಯೂ ಕೂಡ ಹೇಗೆ ಕರ್ಮವು ಶಾಸ್ತ್ರದಲ್ಲಿ 4 ವಿಧವಾಗಿ ಪಟ್ಟಿದೆಯೋ ಅದೇ ರೀತಿ ಉಪಾಸನೆಯೂ ಕೂಡ ಶಾಸ್ತ್ರಗಳಲ್ಲಿ 3 ವಿಧವಾಗಿ ವಿಂಗಡಿಸಲ್ಪಟ್ಟಿದೆ. ಯಾವುದು? ಅಂಗಾವಬದ್ಧೋಪಾಸನೆ, ಪ್ರತೀಕೋಪಾಸನೆ ಮತ್ತು ಅಹಂಗ್ರಹೋಪಾಸನೆ ಎಂಬುದಾಗಿ 3 ವಿಧವಾಗಿ ವಿಭಜಿಸಲ್ಪಟ್ಟಿದೆ ಅಂಥೇಳಿ. ಇದು ತ್ರಿವಿಧ. ತತ್ರ ಅದನ್ನು ವಿವರಣೆ ಒಂದೊಂದೇ ವಾಕ್ಯದಲ್ಲಿ ಕೊಡ್ತಾ ಇದ್ದಾರೆ ಸ್ವಾಮಿಪಾದರು. ತತ್ರ ಅಂಗಾವಬದ್ಧೋಪಾಸನಾನಿ ಉದ್ಗೀತಾದಿಷು ಕರ್ಮಾಂಗೇಶು ಆದಿತ್ಯಾದಿ ಬುದ್ಧಿ ಕ್ಷೇಪರೂಪಾಣಿ. ಈಗ ಅಂಗಾವಬದ್ಧೋಪಾಸನೆ ಅಂತಂದ್ರೆ ಏನು ಅಂದ್ರೆ, ಅದಕ್ಕೆ ನೋಡಪ್ಪ, ಅಂಗಾವಬದ್ಧೋಪಾಸನೆ ಅಂತನ್ನೋದಕ್ಕೆ ಉದಾಹರಣೆಯಾಗಿ ನಾವು ವಿಚಾರ ಮಾಡ್ತಾ ಇದ್ದೇವಲ್ಲ, ಎಲ್ಲಿ ಸೂತ್ರಭಾಷ್ಯದಲ್ಲಿ ವಿಸ್ತಾರವಾಗಿ ಉದ್ಗೀತೋಪಾಸನೆ, ಅದರಲ್ಲಿ ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ, ಅದು ಉದ್ಗೀತದ ಉಪಾಸನೆ. ಮತ್ತೆ ಇದೇ ಎಲ್ಲಿ ಬರುತ್ತೆ? ಮಾಂಡುಕ್ಯದಲ್ಲೂ ಬರುತ್ತೆ. ಓಮಿತ್ಯೇತದಕ್ಷರಮಿದಗಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ಭವಿಷ್ಯದಿತಿ ಸರ್ವಮೋಂಕಾರ ಏವ ಯಚ್ಚಾನ್ಯತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಅಲ್ಲೂ ಬರುತ್ತೆ. ಅದಕ್ಕೆ ಹೇಗೆ ಛಾಂದೋಗ್ಯದಲ್ಲಿ ಬರತಕ್ಕಂಥದ್ದು ಮೊಟ್ಟ ಮೊದಲನೇ ಮಂತ್ರ ಹೇಗೆ ಉಪಾಸನಾ ವಿಧಿಪರವಾಗಿದೆ, ಮತ್ತೆ ಮಾಂಡೂಕ್ಯದಲ್ಲಿ ಬರತಕ್ಕಂಥ ಒಂದೇ ಬರ್ತಕ್ಕಂಥ ಸಂದರ್ಭ ಏನು, ಹೇಗೆ ಜ್ಞಾನಪರವಾಗಿದೆ, ಅಲ್ಲಿ ಓಂಕಾರವನ್ನ ಲಕ್ಷ್ಯ ಮತ್ತೆ ಲಕ್ಷಣ 2 ರೂಪದಿಂದ ತಿಳಿಸಿಕೊಟ್ಟಿದ್ದಾರೆ ಅಂತ ಎಲ್ಲ ವಿಸ್ತಾರವಾಗಿ ನಾವು ಸೂತ್ರ ಭಾಷೆಯಲ್ಲಿ ನಾವು ಅದನ್ನ ಅಧ್ಯಯನ ಮಾಡ್ತಾ ಇದ್ದೇವಲ್ಲ. ಇಲ್ಲಿ ಏನಾಗಿದೆ, ಅದೇ ರೀತಿ ಈ ಉದ್ಗೀತ ಅಂತಕ್ಕಂಥದ್ದು ಅಂಗಾವಬದ್ಧೋಪಾಸನೆ. ಯಾತಕ್ಕೆ ಅಂಗಾವಬದ್ಧೋಪಾಸನೆ ಅಂತಂದ್ರೆ ಏನು ಅಂತಂದ್ರೆ, ಒಂದು ಕರ್ಮಕ್ಕೆ ಅಂಗವಾಗಿ ಅಂದ್ರೆ ಏನು, ಒಂದು ಕರ್ಮ ಇದೆ, ಅದಕ್ಕೆ ಯಾವುದೋ ಒಂದು ಫಲವನ್ನ ನಿರ್ದಿಷ್ಟವಾಗಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಹೌದು ತಾನೆ? ಆ ಕರ್ಮವನ್ನ ಮಾಡಬೇಕು. ಆ ಕರ್ಮವನ್ನ ಮಾಡಬೇಕಾದರೆ ಮೀಮಾಂಸಾ ಶಾಸ್ತ್ರದ ಒಂದು ಅನ್ವಯದಂತೆ ಅದಕ್ಕೆ ಕೆಲವು ಈ ಅಂಗಕರ್ಮಗಳು ಅಂತ ಇರ್ತವೆ. ಅವಕ್ಕೆಲ್ಲ ಈ ಒಂದು ಹೆಸರು ಕೊಟ್ಬಿಟ್ಟು ಮೀಮಾಂಸಾ ಶಾಸ್ತ್ರದಲ್ಲಿ ಏನಂತ ಕರೆದಿದ್ದಾರೆ? ಪ್ರಯಾಜ ಅಂತ ಕರೆದಿದ್ದಾರೆ. ಅದರ ಪ್ರಯಾಜ ಕರ್ಮಗಳು ಅಂಗ. ಅದೇ ರೀತಿ ಈ ಒಂದು ಉದ್ಗೀತ ಅಂತ ಇದೆಯಲ್ಲ, ಇದು ಕೂಡ ಅಂಗಾವಬದ್ಧ. ಅಂದ್ರೆ ಇದು ಆ ಒಂದು ಮುಖ್ಯವಾದ ಒಂದು ಕರ್ಮಕ್ಕೆ ಅಂಗವಾಗಿ ಇದನ್ನು ಹೇಳಿದ್ದಾರೆ. ಅಂದ್ರೆ ಏನು, ಈ ಅಂಗ ಅಂತ ಇದೆಯಲ್ಲ, ಇದನ್ನು ಮಾಡಲೇಬೇಕು, ಮಾಡೇ ಅದನ್ನು ಮಾಡಬೇಕು, ಅದು ನಿಯಮ. ಹೀಗಾಗಿ ಇದನ್ನು ಹೇಳಿದ್ದಾರೆ ಉದ್ಗೀತ. ಹಾಗಾಗಿ ಉದ್ಗೀತದಕ್ಕೆ ಏನು ಒಂದು ಹೆಸರು ಕರಿಬಹುದು ಅಂದ್ರೆ
ಅಂಗ ಅವಬದ್ಧೋಪ ಅಂಗ ಅವಬದ್ಧ ಅಂದ್ರೇನು? ಈ ಫಲ, ಈ ಕರ್ಮಕ್ಕೆ ತಕ್ಕ ಫಲ ಅದು ಇದು ಅಂತ ಇದೆಯಲ್ಲ, ಆ ಕರ್ಮಕ್ಕೆ ತಕ್ಕ ಫಲ ಏನಾಗಿದೆ ಅಂದರೆ ಅಂಗ ಅವಬದ್ಧವಾಗಿದೆ. ಅವಬದ್ಧ ಅಂದ್ರೇನು? ಕಟ್ಟು ಬಿದ್ದಿರುವುದು, ಅಂಗಕ್ಕೆ ಕಟ್ಟು ಬಿದ್ದಿದೆ ಅಂತಂತ. ಇವಾಗ ಯಾವುದೋ ಒಂದು ಕರ್ಮ ಮಾಡಬೇಕು, ಈಗ ಒಂದು ವ್ರತ ಮಾಡಬೇಕು ಅಂತ ಇಟ್ಕೊಳ್ಳಿ. ಒಂದು ವ್ರತ ಮಾಡಬೇಕಾದ್ರೆ ಅದಕ್ಕೆ ಏನು ಮಾಡ್ತೇವೆ? ಮೊಟ್ಟ ಮೊದಲಿಗೆ ಕೆಲವು ಅಂಗಕರ್ಮಗಳನ್ನು ಮಾಡ್ತೇವೆ, ಹೌದಾ? ಅದರಲ್ಲಿ ಕೆಲವು ಅಂಗಕರ್ಮಗಳು ಮಾತ್ರ ಏನು ಮಾಡ್ತೇವೆ? ಮೊಟ್ಟ ಮೊದಲಿಗೆ ಕಲಶ ಪೂಜೆ ಅಂತ ಮಾಡ್ತೇವೆ. ತದಂಗ ಕಲಶ ಪೂಜಾಂಕರಿಷ್ಯ ತದಂಗ ಅಂದ್ರೇನು? ತದಂಗತ್ವೇನ ಕಲಶ ಪೂಜಾಂಕರಿಷ್ಯೆ. ಯಾವ್ದು ಅಂಗತ್ವೇನ ಅಂದರೆ ವಿನಾಯಕ ವ್ರತ ಆಚರಣಾಂಗತ್ವೇನ. ವಿನಾಯಕ ಚರಣ ವ್ರತವನ್ನು ಮಾಡಬೇಕು ನಾವು, ವಿನಾಯಕ ವ್ರತ ಆಚರಣೆ, ಅದರ ಅಂಗವಾಗಿ ಏನು ಕಲಶ ಪೂಜೆ ಮಾಡ್ತೇವೆ. ಮತ್ತೇನು? ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜಾಂಕರಿ, ಇವೆಲ್ಲ ಅಂಗಗಳು. ಇದನ್ನು ಮಾಡದೆ ಇನ್ನು ಬೇಕಾದ್ರೆ ಬರುತ್ತೆ, ಮಂಟ ಪೂಜೆ ಅಂತ ಬರುತ್ತೆ, ಉತ್ತಪ್ತೋಚ್ಚಲ ತಪ್ತ ಇದೆಯಲ್ಲ, ಎರಡು ಮೂರು ನಾಲ್ಕು ಅದಕ್ಕೆ ಬೇರೆ ಬೇರೆ ಇರ್ಬೋದು, ಆವರಣ ಪೂಜೆ ಎಲ್ಲ ಬರುತ್ತೆ. ಇವೆಲ್ಲರೂ ಅಂಗ ಕರ್ಮಗಳು. ಇವುಗಳನ್ನು ಮಾಡದೆ ಅದನ್ನು ಮಾಡೋ ಹಾಗಿಲ್ಲ. ಇದಕ್ಕೇನು ಹೆಸರು? ಅಂಗಾವಬದ್ಧೋಪಾಸ. ಈ ರೀತಿಯಾದ ಉಪಾಸನೆಯನ್ನು ವ್ರತ ಅಂದರೂ ಕೂಡ ಉಪಾಸನೆ ಅಂತೆ ಮಾಡುವುದಕ್ಕೆ ಅಂಗಾವಬದ್ಧೋಪಾಸನೆ ಅಂಥ ಕರ್ಮಗಳಿಗೆ. ಮತ್ತು ಅಂಗಾವಬದ್ಧೋಪಾಸನೆ ಉದ್ಗೀತಾದಿ ಕರ್ಮಾಂಗೇಶು ಇದೇನು ಅಂತ ಆದಿತ್ಯಾದಿ ಬುದ್ಧಿಕ್ಷೇಪ ರೂಪಾಣಿ. ಅಂದ್ರೆ ಏನಾಯ್ತು ಇಲ್ಲಿ ನೋಡಿ, ಉದ್ಗೀತದಲ್ಲಿ ಇದು ಕರ್ಮಾಂಗವಾಗಿ ಯಾವುದೋ ಫಲಕ್ಕೆ ಬಂದಿದೆ, ಕರ್ಮಾಂಗ ಬಂದಿದೆ, ಅದರಲ್ಲಿ ಆದಿತ್ಯ ಬುದ್ಧಿಯನ್ನು ನಾವು ಅಧ್ಯಾಸ ಮಾಡಿಕೊಂಡು ಮಾಡ್ತೇವೆ. ಉದ್ಗೀತದಲ್ಲಿ ಆದಿತ್ಯ ಬುದ್ಧಿ ಅದು ಬಂದಿತ್ತಲ್ಲ, ಆ ಯಾಗ ಮಾಡ ಉದ್ಗೀತದಲ್ಲಿ ಆ ಬುದ್ಧಿಯನ್ನು ಅಧ್ಯಾಸ ಮಾಡಿ ಇದಕ್ಕೆ ಅಂಗ ಅವಬದ್ಧೋಪ. ಈ ಥರ ಬೇಕಾದಷ್ಟು ಕೆಲವೆಲ್ಲ ಇದೆ ಉಪಾಸನೆಗಳು. ಮತ್ತು ಇನ್ನೊಂದು ಪ್ರತೀಕೋಪಾಸನಾನಿ ಮನೋಬ್ರಹ್ಮೇತ್ಯುಪಾಸೀತ ಆದಿತ್ಯೋ ಬ್ರಹ್ಮೇತ್ಯಾದೇಶ ಇತ್ಯಾದಿ ಸ್ಥಳೇಶು ವಿಹಿತಾನಿ ಅಬ್ರಹ್ಮಭೂತೇಷು ಪ್ರತೀಕೇಶು ಬ್ರಹ್ಮದೃಷ್ಟಿ ಅಧ್ಯಾರೋಪ ಲಕ್ಷಣಾನಿ. ಇನ್ನೊಂದು ಪ್ರತೀಕೋಪಾಸನೆ, ಅದು ಪ್ರಸಿದ್ಧವಾಗಿರತಕ್ಕಂಥದ್ದು. ಇಲ್ಲಿ ಉದಾಹರಣೆ ಏನು ಕೊಟ್ಟಿದ್ದಾರೆ? ಉಪನಿಷತ್ತುಗಳಲ್ಲೇ ಬಂದಿರತಕ್ಕಂಥ ಉದಾಹರಣೆ. ಮನೋ ಬ್ರಹ್ಮೇತ್ಯುಪಾಸೀತ, ಮನಸ್ಸನ್ನು ಬ್ರಹ್ಮವೆಂದು ಉಪಾಸನೆ ಮಾಡಬೇಕು ಅಂದರು. ಮನಸ್ಸು ಅಂತಕ್ಕಂಥದ್ದು ಯಾವುದು? ಅದು ಈ ಒಂದು ಈ ಉಚ್ಚ ವಿಷಯವೇನಲ್ಲ, ಅದು ಉಚ್ಚ ತತ್ವ ಏನಲ್ಲ, ಅದು ನಿಕೃಷ್ಟ ತತ್ವ ಮನಸ್ಸು. ಇದು ಬ್ರಹ್ಮ ಏನು? ಅದು ಉತ್ಕೃಷ್ಟ ತತ್ವ. ಹೀಗೆ ಏನಾಗಿದೆ? ಆದಿತ್ಯ ಮನೋಬ್ರಹ್ಮೇತ್ಯುಪಾದಿ ಅಥವಾ ಆದಿತ್ಯೋ ಬ್ರಹ್ಮ, ಆದಿತ್ಯ ಬ್ರಹ್ಮ. ಇಲ್ಲೂ ಅಷ್ಟೆ, ಆದಿತ್ಯ ಅಂತಕ್ಕಂಥದ್ದು ಈ ಒಂದು ನೀಚ ನಿಕೃಷ್ಟವಾದದ್ದು, ಬ್ರಹ್ಮ ಅಂತಕ್ಕ ಉತ್ಕೃಷ್ಟವಾದಂಥ ಭಾವನೆ. ಈ ಒಂದು ಅಬ್ರಹ್ಮಭೂತೇಶು ಪ್ರತೀಕೇಶು, ಇದು ಮನಸ್ಸನ್ನು ಬ್ರಹ್ಮವೆಂದು ಉಪಾಸನೆ ಮಾಡಬೇಕು. ಅದೇನು? ಮನಸ್ಸು ಬ್ರಹ್ಮ ಅಲ್ಲ. ಮನಸ್ಸು ಯಾವುದೋ ಎಷ್ಟೊಂದು ಒಂದು ಕೆಳಗಿನ ಮಟ್ಟದ ಒಂದು ಧರ್ಮ ಅದು. ಅದರಲ್ಲಿ ಏನು ಮಾಡಬೇಕು? ಬ್ರಹ್ಮ ಅಂತ ಉಪಾಸನೆ. ಹೀಗೆ ಏನದು? ಅಬ್ರಹ್ಮಭೂತೇಶು, ಬ್ರಹ್ಮವಲ್ಲದ ಒಂದು ವಸ್ತುವಿನಲ್ಲಿ ಅದಕ್ಕೇನು ಪ್ರತೀಕ ಅಂತ ಹೇಳ್ತಾರೆ. ಮನಸ್ಸು ಯಾವುದರಲ್ಲಿ ಅಧ್ಯಾಸ ಮಾಡ್ತೇವೋ ಅದು ಪ್ರತೀಕ. ಪ್ರತೀಕದಲ್ಲಿ ಬ್ರಹ್ಮದೃಷ್ಟಿ, ಅದರಲ್ಲಿ ಬ್ರಹ್ಮದೃಷ್ಟಿಯನ್ನು ಅಧ್ಯಾರೋಪಿಸಿ ಉಪಾಸನೆ ಮಾಡ್ತಾರೆ. ಶಾಲಗ್ರಾಮದಲ್ಲಿ ವಿಷ್ಣು, ಲಿಂಗದಲ್ಲಿ ಈಶ್ವರ, ಹೀಗೆ ಇದಕ್ಕೆ ಪ್ರತೀಕೋಪಾಸನೆ ಪ್ರಸಿದ್ಧವಾಗಿ ಇರತಕ್ಕಂಥ, ಎಲ್ಲರಿಗೂ ಗೊತ್ತಿರತಕ್ಕಂಥ. ಇನ್ನು ಅಹಂಗ್ರಹೋಪಾಸನಾನಿ, ಇದು ಮೂರನೇದು ಇದೆಯಲ್ಲ, ಅಹಂಗ್ರಹೋಪಾಸನಾನಿ, ಇದು ಸ್ವಲ್ಪ ಭಿನ್ನವಾದದ್ದು ಅಂತೇನು? ಈ ಪ್ರತೀಕೋಪಾಸನೆ ಮತ್ತು ಅಂಗಾವಬದ್ಧೋಪಾಸನೆ ಇವೆಲ್ಲ ಇದೆಯಲ್ಲ, ಇವೆಲ್ಲ ಏನು ಅಂತಂದರೆ ಇದು ಅಭ್ಯುದಯ ಫಲಗಳಿಗೆ ಉಪಯೋಗವಾಗತಕ್ಕಂತಹ ಕರ್ಮಾಂಗ. ಇವೆಲ್ಲ
ಅಭ್ಯುದಯ ಫಲಕ್ಕೆ ಉಪಯೋಗ, ನಿಶ್ರೇಯಸ ಫಲಕ್ಕಲ್ಲ. ಮತ್ತೆ ಈಗ ಹೇಳ್ತಾ ಇದ್ದಾರೆ ಅಹಂಗ್ರಹೋಪಾಸನ ಅಂತಂದ್ರೆ ಏನು ಅಂತಂದ್ರೆ ಪರಮೇಶ್ವರ ವಿಷಯಾಣಿ ಯತ್ರ ಅಹಂ ಬುದ್ಧಿಯ ಈಶ್ವರ ಸಮುಪಾಸ್ಯತೆ. ಈಶ್ವರ ಏನಾಗಿದ್ದಾನೆ, ಈಶ್ವರ ಅದು ಅದನ್ನ ಅಹಂ ಬುದ್ಧಿಯ ಅಂದ್ರೆ ಈಶ್ವರನು, ಈಶ್ವರನ ಪರಮೇಶ್ವರ ಇದೆ, ಆ ತತ್ವವೇ ನಾನಾಗಿದ್ದೇನೆ ಎಂಬ ಅಹಂ ಬುದ್ಧಿಯಿಂದ ಉಪಾಸನೆಯನ್ನು ಮಾಡತಕ್ಕವನು. ಏನ್ ಮಾಡ್ಬೇಕು ಉಪಾಸನೆ ಅಂದ್ರೆ? ಉಪಾಸನೆ ಗೊತ್ತಲ್ಲ, ಅದು ತೈಲಧಾರೆಯಂತೆ ಯಾವ ವೃತ್ತಿ ಇದೆಯೋ ಏನದು, ಆ ಒಂದು ಆ ಬ್ರಹ್ಮದ ನಾನೇ ಬ್ರಹ್ಮವಾಗಿದ್ದೆ, ಬ್ರಹ್ಮದಲ್ಲಿ ನನ್ನನ್ನ ಇಟ್ಟು, ನನ್ನಂದ್ರೆ ನನ್ನ ಅಹಂ ಪ್ರತ್ಯವನ್ನ ಇಟ್ಟು ಉಪಾಸನೆ ಮಾಡತಕ್ಕಂಥದ್ದು. ಅದರಲ್ಲಿ ಬೇರೆ ಇನ್ನಾವ ಪ್ರತ್ಯಯವೂ ಬಾರದಂತೆ, ಅದೊಂದೇ ತೈಲಧಾರೆಯಂತೆ ಅದನ್ನ ಅವಿಚ್ಛಿನ್ನವಾಗಿ ಅದನ್ನೇ ಧ್ಯಾನ ಮಾಡತಕ್ಕಂಥದ್ದಕ್ಕೆ ಉಪಾಸನೆ ಅಂತ ಹೆಸರು. ಹೀಗೆ ಏನು ಇಲ್ಲಿ ನೋಡಿ, ಸ್ವಲ್ಪ ಹೆಚ್ಚು ಕಡಿಮೆ ಇವರು ಜ್ಞಾನವನ್ನ ಹೇಳಿದ್ರು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದನ್ನ. ಆದ್ರೆ ಇಲ್ಲಿ ಏನು ಹೇಳಿದ್ರು ಇವರು ಅಹಂಗ್ರೋಪಾಸನೆಯಲ್ಲಿ ಇದನ್ನು ಉಪಾಸನೆ ಅಂತ ಹೇಳಿಬಿಟ್ರು. ಏನಂತ? ಈ ರೀತಿಯ ಅಹಂ ಬ್ರಹ್ಮಾಸ್ಮಿ ಅಂತ ಇದೆಯಲ್ಲ ಅದನ್ನ ಉಪಾಸನೆ ಮಾಡಬೇಕು. ಅದೇನು ತೈಲಧಾರೆಯಂತೆ ಅದನ್ನೇ ಬೇರೊಂದು ವೃತ್ತಿ ಬರದಿರುವಂತೆ ಧ್ಯಾನ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು. ಆಯ್ತು, ಇದೇನು ತಪ್ಪಲ್ಲ, ಮಾಡ್ಲಿ. ಅದಕ್ಕೇನು ಫಲ ಬೇರೆ, ಮೂರಕ್ಕೂ ಫಲಗಳು ಬೇರೆ. ಎಲ್ಲದಕ್ಕೆ ಹೇಳಿದ್ರಲ್ಲ ಅಭ್ಯುದಯ ಫಲ ಅಂತ. ಇದಕ್ಕೇನಾಗಿದೆ, ಅಹಂಗ್ರಹೋಪಾಸನೆಗೆ ಅಭ್ಯುದಯ ಫಲ ಅಲ್ಲ, ಇದು ನಿಶ್ರೇಯಸ ಫಲನೇ. ಆದರೂ ಕೂಡ ಇದು ಉಪನಿಷತ್ತುಗಳಲ್ಲಿ ಇದು ಮಾನ್ಯ ಮಾಡಿ ಹೇಳಿಲ್ಲ, ಇದನ್ನ ಹೇಳಿದ್ದಾರೆ. ಆದರೂ ಕೂಡ ಜ್ಞಾನ ದೇವದ ಕೈವಲ್ಯಂ ಅಂತಕ್ಕಂಥದ್ದು ಪರಮ ಸಿದ್ಧಾಂತ ನೇರವಾದದ್ದು. ಹಾಗಾದ್ರೆ ಪ್ರಯೋಜನವೇ, ಇದಕ್ಕೂ ಪ್ರಯೋಜನವಿದೆ. ಏನು ಪ್ರಯೋಜನ ಅಂದ್ರೆ ಇದು ಕ್ರಮ ಮುಕ್ತಿಗೆ ಪ್ರಯೋಜನವಾಗಿರತಕ್ಕಂಥದ್ದು. ಆ ಬ್ರಹ್ಮಾಸ್ತಿ ಅಮರಮಾಸ್ತಿ ಅಂತ ಮಾಡ ಏನಾಯ್ತು ಅವನಿಗೆ ಸತ್ಯಲೋಕ ಪ್ರಾಪ್ತಿ ಆಯಿತು, ಅದು ಅಭ್ಯುದಯ ಫಲ, ಸತ್ಯಲೋಕ ಪ್ರಾಪ್ತಿ ಆಯಿತು. ಆದರೆ ಅದಲ್ಲ ಇಲ್ಲಿ ಫಲ. ಅಹಂಗ್ರೋಪ ಅಭ್ಯುದಯ ಸತ್ಯಲೋಕ ಪ್ರಾಪ್ತಿ ಆದವನಿಗೆ ಅಲ್ಲೇನಾಯ್ತು, ಅಲ್ಲಿ ಆ ಒಂದು ಸತ್ಯನಿಂದ ಸತ್ಯ ಆದ್ರೆ ಬ್ರಹ್ಮ ಅಂತ ಅರ್ಥ. ಗರ್ಭ ಬ್ರಹ್ಮ, ಅವನಿಂದ ಏನು ಜ್ಞಾನ ಆಯ್ತು, ಆಮೇಲೆ ಮುಕ್ತನಾದ ಅಂತ ಕ್ರಮ ಮುಕ್ತಿ ಹೇಳ್ತಕ್ಕಂಥ ವಿಧಾನ. ಈಗ ಮುಂದೆ ಹೇಳ್ತಾರೆ ತತ್ರ ಅಂಗಾವಬದ್ಧಾನಿ ಕಾನಿಚಿತ್, ಇಲ್ಲೇ ಹೇಳ್ಬಿಟ್ರಿ ಕರ್ಮ ಸಮೃದ್ಧ್ಯರ್ಥಂ ಭವಂತಿ. ಈ ಅಂಗಾವಬದ್ಧ ಉಪಾಸನೆಗಳಲ್ಲಿ ಕೆಲವೇನಾಗಿದೆ, ಕರ್ಮ ಸಮೃದ್ಧ್ಯರ್ಥಂ ಅಂದ್ರೆ ಕರ್ಮ ಸಮೃದ್ಧಿಗೋಸ್ಕರ ಅದನ್ನು ಮಾಡ್ತಾರೆ. ನಾವು ಮಾಡ್ತಾ ಇರತಕ್ಕಂತಹ ಕರ್ಮವು ಸಮೃದ್ಧಿಯಾಗಿ ಅದು ತಕ್ಕ ಫಲವನ್ನ ಕೊಡುವುದಕ್ಕೆ ಅದಕ್ಕೆ ಯೋಗ್ಯತೆ ಬರಬೇಕು, ಅದಕ್ಕೋಸ್ಕರ ಅದು ಅಂಗಾವಬದ್ಧ ಉಪಾಸನೆ. ಅದಕ್ಕೆ ಅದನ್ನ ಉಪಾಸನೆ ಮಾಡ್ತಾರೆ. ಏನಂತ ಅದಕ್ಕೆ ಉದಾಹರಣೆ ಕೊಟ್ಟರು. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯದೇವ ವಿದ್ಯೆಯ ಕರೋತಿ, ಇಲ್ಲಿ ವಿದ್ಯೆಯ ಅಂದ್ರೆ ಏನು, ಉಪಾಸನೆಯ ಅಂತ ಅರ್ಥ, ಶ್ರೀಲಿಂಗ ಶಬ್ದ. ಹೀಗೆ ಯಾರು ಈ ಉಪಾಸನೆಯಿಂದ ಈ ಅಂಗಾವಬದ್ಧ ಇದೆಯಲ್ಲ ಅದನ್ನು ಉಪಾಯ ಮಾಡ್ತಾನೋ ಅದು ಏನ್ ಶ್ರದ್ಧೆಯ ಉಪನಿಷದ, ಶ್ರದ್ಧೆಯಿಂದ ಮತ್ತೆ ಈ ಒಂದು ಸಂಪ್ರದಾಯ ಕ್ರಮದಂತೆ ಈ ವೇದವಿಹಿತವಾದಂತೆ ಅದನ್ನ ಮಾಡ್ತಾನೋ ಅದು ಆ ಕರ್ಮ ಏನಾಗುತ್ತೆ, ವೀರ್ಯವತ್ತರಂ ಭವತಿ ಅಂದ್ರೆ ಹೆಚ್ಚಿನ ವೀರ್ಯವುಳ್ಳದ್ದಾಗಿ ಆಗುತ್ತದೆ. ವೀರ್ಯವತ್ತರ, ತರ ಅಂದ್ರೇನು, ಕಂಪ್ಯಾರಿಸನ್, ಹೆಚ್ಚಿನ, ಬೇರೆ ಎಲ್ಲದಕ್ಕಿಂತಲೂ ಕೂಡ ಹೆಚ್ಚಿನ ವೀರ್ಯವುಳ್ಳದ್ದಾಗಿ ಆಗುತ್ತದೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಎಲ್ಲಿ ಅಂಗಾವಬದ್ಧ. ಇನ್ ಕೆಲವೇನು ಕಾನಿಚಿತ್ ಪುನಃ ಯಥಾ ನಿರ್ದಿಷ್ಟ ಅಭ್ಯುದಯ ಫಲಾನಿ ಭವಂತಿ. ಇದು ಇನ್ನು ಕೆಲವೇನು ಯಾವ ಏನ ನಿರ್ದಿಷ್ಟವಾಗಿದೆಯೋ, ಈ ಉಪಾಸನೆಗೆ ಈ ಫಲ, ಈ ಉಪಾಸನೆಗೆ ಈ ಫಲ ಎಂಬುದಾಗಿ ನಿರ್ದಿಷ್ಟವಾಗಿದೆಯಲ್ಲ ಅದಕ್ಕೆ ತಕ್ಕಂತೆ ಅಭ್ಯುದಯ ಫಲವನ್ನು ಕೊಡತಕ್ಕಂಥದ್ದು ಕೆಲವಿದು ಕೆಲವದು. ಇವೆಲ್ಲದಕ್ಕೂ ಕೂಡ ಏನು ಅಂಗಾವಬದ್ಧೋಪಾಸನೆ ಅಂತ ಹೆಸರಾಯಿತು.
ಮತ್ತು ಪ್ರತೀಕೋಪಾಸನಾನ್ಯಪಿ ಯಥೋಪದೇಶಂ ದೃಷ್ಟಾದೃಷ್ಟ ಫಲಪ್ರಾಪ್ತಯೇ ಭವಂತಿ. ಇದು ಅಷ್ಟೇ, ಇದು ಅಭ್ಯುದಯ ಫಲಕ್ಕೆ ಯಥೋಪದೇಶ ಅಂದ್ರೆ ಈ ಒಂದು ಪ್ರತೀಕೋಪಾಸನ ಉಪದೇಶ ಮಾಡಿಸ್ಕೊಟ್ಟಿರ್ತಾರೆ. ಏನಂತ ನೋಡಪ್ಪ, ಈ ಶಾಲಗ್ರಾಮ ಇದು, ಇದರಲ್ಲಿ ನೀನು ವಿಷ್ಣುವನ್ನ ಅಧ್ಯಾರೋಪ ಮಾಡಿ ಉಪಾಸನೆ ಮಾಡು ಅಂತಾಲೋ, ಇನ್ನೊಬ್ಬ ಬರ್ತಾನೆ ಇಲ್ಲಪ್ಪ ವಿಷ್ಣುವನ್ ಮಾಡಬೇಡ, ಇದು ನರಸಿಂಹನ್ ಮಾಡು ಅಂತಾನೆ, ಇನ್ನೊಬ್ಬ ಷಣ್ಮುಖನ್ ಮಾಡು ಅಂತಾನೆ. ಹೀಗೆ ಏನೇನು ಉಪದೇಶ ಇದೆಯೋ ಅದಕ್ಕೆ ತಕ್ಕಂತೆ ಅವನು ಆ ಪ್ರತೀಕವನ್ನು ಇಟ್ಕೊಂಡು ಉಪಾಸನೆ ಮಾಡಿ ಅದು ಯಾತಕ್ಕೆ ಫಲ ಏನಕ್ಕೆ ದೃಷ್ಟ ಅದೃಷ್ಟ. ಒಂದು ದೃಷ್ಟ ಫಲವಾಗ್ಬೋದು, ಏನು ಸಂಪತ್ತು, ವಿದ್ಯಾ, ಅಧಿಕಾರ, ಕೀರ್ತಿ ಇಂಥವೆಲ್ಲ. ಮತ್ತು ಇನ್ನು ಅದೃಷ್ಟ ಫಲನೂ ಆಗ್ಬೋದು, ಯಾವುದೋ ಲೋಕಾಂತರದಲ್ಲಿ ಆಗತಕ್ಕಂಥ ಫಲ ಅದು ಕೂಡ ಆಗ್ಬೋದು, ಇಂಥ ಲೋಕ ಪ್ರಾಪ್ತಿಯಾಗುತ್ತೆ ಅಂತ. ಹೀಗೆ ಇದು ಪ್ರತೀಕೋಪಾಸನೆ. ಇನ್ನು ಅಹಂಗ್ರಹೋಪಾಸನಾನಿತು ಇಲ್ಲೇ ಹೇಳ್ಬಿಟ್ಟಿದೆ ಅವಳು, ಕ್ರಮ ಮುಕ್ತಿ ಫಲಾನಿ ಇತಿ ಫಲೇ ವಿಶೇಷ. ಈ ಫಲದಲ್ಲಿ ಮಾತ್ರ ಅಹಂಗ್ರಹೋಪಾಸನೆಯಲ್ಲಿ ಇದೇನಾಗುತ್ತೆ, ಇದು ಕ್ರಮ ಮುಕ್ತಿಗೆ ಸಾಧನವಾಗಿದೆ. ಇಲ್ಲಿ ಅಭ್ಯುದಯ ಫಲ ಅಂತಲೂ ಅಲ್ಲ, ದೃಷ್ಟಾದೃಷ್ಟ ಫಲ ಅಂತಲೂ ಅಲ್ಲ, ಅದಕ್ಕಿಂತಲೂ ಮಿಗಿಲಾಗಿರತಕ್ಕಂತಹ ಏನು ಈ ಒಂದು ಮೋಕ್ಷ ಎಂಬತಕ್ಕಂತಹ ಫಲ ಅದು ಕ್ರಮವಾಗಿ ಆಗುತ್ತೆ. ಈ ಉಪಾಸನೆ ಮಾಡಬೇಕು, ಅಲ್ಲಿಂದ ಲೋಕಾಂತರಕ್ಕೆ ಹೋಗಬೇಕು, ಅಲ್ಲಿ ಜ್ಞಾನವಾಗಬೇಕು, ಮತ್ತು ಅಲ್ಲಿಂದ ಮುಕ್ತಿ ಆಗುತ್ತೆ. ಹಾಗೆ ಕ್ರಮ ಮುಕ್ತಿ ಫಲ ಆಗುತ್ತೆ. ಫಲ ವಿಶೇಷ ಯಥೋಕ್ತಂ. ಇದಕ್ಕೆ ಈ ಭಾಷ್ಯದ ಉದಾಹರಣೆಯನ್ನೇ ಕೊಡ್ತಾರೆ. ಅತ್ರ ಹಿ ಕರ್ಮವತ್ ಉಪಾಸನಾನಾಂ ಭೇದಾಭೇದವು ಸಂಭವತಃ. ನೋಡಿ, ಇಷ್ಟೆಲ್ಲ ನಾವು ಸ್ವಾಮಿಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಷ್ಟೆಲ್ಲ ಇಲ್ಲಿ ನಾವು ಹೇಳಿದ್ವಲ್ಲ, ಇಲ್ಲಿ ಇದಕ್ಕೆ ಪ್ರಮಾಣ ಏನು? ಪ್ರಮಾಣ ಏನು ಅಂದ್ರೆ ಏನ್ರಿ, ಬ್ರಹ್ಮನಿಷ್ಠರು ಸಚ್ಚಿದಾನಂದೇಂದ್ರ ಸರಸ್ವತಿ ಹೇಳಿಬಿಟ್ಟಿದ್ದಾರೆ ಅಂತಲ್ಲ. ಇಲ್ಲಪ್ಪ, ಅದು ಪ್ರಮಾಣ ಅಲ್ಲ. ನಾನು ಹೇಳಿದ್ದೇನೆ ಎನ್ನುವ ಪ್ರಮಾಣ ಇಲ್ಲಲ್ಲ. ಏನು ಇದು? ಭಾಷ್ಯದಲ್ಲೇ ಶಂಕರ ಭಗವತ್ಪಾದರು ಕಂಠೋಕ್ತವಾಗಿ ಬರೆದಿಟ್ಟಿದ್ದಾರೆ. ಅದನ್ನು ನಾನು ಹೇಳಿದೆ ಅಷ್ಟೆ. ನೋಡಿ, ಏನು ಬರೆದಿಟ್ಟಿದ್ದಾರೆ ಅದನ್ನೇ ಅವರ ವಾಕ್ಯವನ್ನೇ ಇಲ್ಲಿ ಧರ್ಮ ಬಿಟ್ಟಿದ್ದಾರೆ. ಅತ್ರ ಹಿ ಕರ್ಮವತ್ ಉಪಾಸನಾನಾಂ ಭೇದಾಭೇದವು ಸಂಭವತಃ. ದ್ವಿವಚನ ಇದು. ಕರ್ಮದಂತೆ ಇಲ್ಲೂ ಕೂಡ ಉಪಾಸನೆಯಲ್ಲಿಯೂ ಕೂಡ ಭೇದ, ಒಂದು ಭೇದ ಒಂದು ಅಭೇದ, ಇದು ಎರಡೂ ಕೂಡ ಆಗುತ್ತೆ. ಅಭೇದವೂ ಆಗುತ್ತೆ. ಎಲ್ಲಿ? ಉಪಾಸನೆಯಲ್ಲಿ. ಯಾವಾಗ? ಕ್ರಮ ಮುಕ್ತಿಯಲ್ಲಿ. ಅಲ್ಲಿ ಏನಾಯಿತು ನೋಡಿ, ಇಲ್ಲೂ ಕೂಡ ಭಗವತ್ಪಾದರು ಮುಕ್ತ ಸ್ಥಿತಿಯಲ್ಲಿ, ಏನು ಮೋಕ್ಷ ಸ್ಥಿತಿಯಲ್ಲಿ ಅಭೇದವನ್ನೇ ಹೇಳ್ತಾ ಇದ್ರು ಎಲ್ಲರೂ. ಮೋಕ್ಷ ಸ್ಥಿತಿಯಲ್ಲಿ ಯಾರೂ ಭೇದವನ್ನೇ ಹೇಳ್ತಾ ಇರಲಿಲ್ಲ ಆವಾಗ. ಆಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ, ಶಂಕರ ಭಗವತ್ಪಾದರಿಂದ ಹಿಂದಿನ ಕಾಲದಲ್ಲಿ ಉಪನಿಷತ್ತುಗಳಿದೆ. ಆಮೇಲೆ ಬಂದಿದ್ದು ಬಿಡಿ, ಅದು ಬೇಡ. ಅಭೇದ ಬೇರೆ. ಮತ್ತು ಕರ್ಮವದೇವಚ ಅದರಂತೆ ಉಪಾಸನೆಯಲ್ಲಿಯೂ ಕೂಡ ದೃಷ್ಟ ಫಲಾನಿ ಅದೃಷ್ಟ ಫಲಾನಿ ಚ ಉಚ್ಯಂತೆ. ಅದರಂತೆ ಇಲ್ಲಿಯೂ ಕೂಡ ದೃಷ್ಟ ಫಲ ಅಂತ ಇದೆ ಉಪಾಸನೆಗೆ, ಅದೃಷ್ಟ ಫಲ ಅಂತಲೂ ಇದೆ. ಎರಡೂ ಇದೆ. ದೃಷ್ಟ ಫಲ ಅಂತ ಅದು ಅಭ್ಯುದಯ ಫಲ, ಈಗ ಈ ಜನ್ಮದಲ್ಲಿ ಆಗತಕ್ಕಂಥ ಫಲ. ಇನ್ನು ಅದೃಷ್ಟ ಫಲ ಅಂದರೆ ಜನ್ಮಾಂತರದಲ್ಲಿ ಆಗತಕ್ಕಂಥ ಫಲ. ಮತ್ತು ಇನ್ನೊಂದು ಅಹಂಗ್ರಹೋಪಾಸನೆ ಮೂರನೇದಿದೆಯಲ್ಲ, ಅದೇನದು ಅಂದರೆ ಕ್ರಮ ಮುಕ್ತಿ ಫಲಾನಿಚ ಕಾನಿಚಿತ್ ಸಮ್ಯಜ್ಞಾನೋತ್ಪತ್ತಿ ದ್ವಾರೇಣ. ಇದು ಕ್ರಮ ಮುಕ್ತಿ, ಅದು ಅಹಂಗ್ರಹೋಪಾಸನೆ. ಅದೇನಾಗಿದೆ, ಸಮ್ಯಜ್ಞಾನವನ್ನು ಉಂಟು ಮಾಡುವುದರ ಮೂಲಕ ಏನಾಗಿದೆ, ಕ್ರಮ ಮುಕ್ತಿಗೆ ಸಾಧನವಾಗಿದೆ. ಸಮ್ಯಜ್ಞಾನ ಎಲ್ಲಾಗುತ್ತೆ? ಅಲ್ಲೆಲ್ಲೋ ಲೋಕದಲ್ಲಿ, ಯಾವುದೋ ಲೋಕದಲ್ಲಿ. ಅದು ಯಾರಿಗೆ ಗೊತ್ತಾಗ ಈಗಿನ ನನ್ನ ಅನುಭವಕ್ಕೆ ಬರುತ್ತಾ? ಖಂಡಿತವಾಗ್ಲೂ ಬರೋದಿಲ್ಲ. ಸತ್ತ ಮೇಲೆ ಯಾವುದೋ ಲೋಕ ಸಿಕ್ಕತ್ತೆ. ಈಗ ಉಪಾಸನೆ ಮಾಡಿದ್ನಲ್ಲ, ಯಾವುದೋ ಅಹಂಗ್ರಹೋಪಾಸನೆ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದನ್ನು, ಅದರಿಂದ ಆ ಲೋಕ ಸಿಕ್ತು, ಅಲ್ಲಿ ಜ್ಞಾನ ಆಗುತ್ತಂತೆ, ಅಲ್ಲಿ ಹೋಗುತ್ತಂತೆ, ಅಂತೆ ಅಷ್ಟೇ. ಇವೆಲ್ಲ ಶ್ರದ್ಧಾಗಮ್ಯವಾದ ವಿಚಾರ. ಯಾವುದು? ಕ್ರಮ ಮುಕ್ತಿ ಅಂತಕ್ಕಂಥದ್ದು ಶ್ರದ್ಧಾಗಮ್ಯವಾದ ವಿಚಾರ. ಮತ್ತೆ
ಈ ಒಂದು ವಾಕ್ಯಾರ್ಥ ಜ್ಞಾನ ಸಮಕಾಲ ಮುಕ್ತಿ ಅಂತಕ್ಕಂಥದ್ದು ಇದ್ಯಾವುದಿದು? ಇದು ಯಾವುದೋ ಪರೋಕ್ಷವಾಗಲ್ಲ, ಇದು ಈಗ ಜ್ಞಾನವಾದ ತಕ್ಷಣ ಅನುಭವಕ್ಕೆ ಬರುವಂತಹ ಸದ್ಯ ಫಲವುಳ್ಳದ್ದು ಇದು. ಇದಕ್ಕೆ ಸದ್ಯ ಫಲ ಅಂತ, ಸದ್ಯ ಫಲವುಳ್ಳದ್ದು ಅಂಥೇಳಿ ಇದನ್ನು ಮಾಡಿ ಇಲ್ಲಿ ಈ ಉಪನಿಷತ್ತುಗಳಲ್ಲಿ ಇದಕ್ಕೆ ಕೊಂಚ ವಿವರವನ್ನು ಕೊಡ್ತಾರೆ. ಏನು? ತತ್ರ ದಿರೂಪಂ ಬ್ರಹ್ಮ ಅವಗಮ್ಯತೆ, ಇದು ಆನಂದಮಯೋಭ್ಯಾಸಾತ್ ಅನ್ನುವ ಇದರಲ್ಲಿ ಸೂತ್ರ ಭಾಷೆಯಲ್ಲಿ ಇದನ್ನು ತಗೊಂಡಿದ್ದಾರೆ, ಛಾಂದೋಗ್ಯದಲ್ಲೂ ತಗೊಂಡಿದ್ದಾರೆ. ದಿರೂಪಂ ಹಿ ಬ್ರಹ್ಮ ಅವಗಮ್ಯತೆ ವೇದಾಂತೇಶು ನಾಮರೂಪ ವಿಕಾರ ಭೇದೋಪಾಧಿ ವಿಶಿಷ್ಟಂ ಏಕಂ ಯಥಾ ಮನೋಮಯ ಪ್ರಾಣಶರೀರೋ ಭಾರೂಪ ಸತ್ಯಸಂಕಲ್ಪ ಆಕಾಶಾತ್ಮ ಸರ್ವಕರ್ಮ ಸರ್ವಕಾಮ ಸರ್ವಗಂಧ ಸರ್ವರಸ ಸರ್ವಮಿದಂ ಅಭ್ಯಾತ್ತಃ ಅವಾಕಿ ಅನಾದರ, ಅವಾಕ್ಯನಾದರ ಅಂತ ಇದೆ ಅಲ್ವಾ, ಅದನ್ನೇನು ಸಂಧಿಯಾಗಿ ಬಿಡಿಸ್ಬೇಕದು. ಅವಾಕಿ ಅನಾದರ, ಇದೆಲ್ಲಿದು ಛಾಂದೋಗ್ಯ ವಾಕ್ಯ. ಇದೇನಿದು? ಇದು ನಾಮರೂಪ ವಿಕಾರ ಭೇದ ಉಪಾಧಿ ವಿಶಿಷ್ಟವಾದ ಬ್ರಹ್ಮ. ಇದು ದ್ವಿರೂಪ ಬ್ರಹ್ಮ ಇದೆಯಲ್ಲ ಒಂದು, ಅದರಲ್ಲಿ ನಾಮರೂಪ ವಿಶಿಷ್ಟ ಭೇದೋಪಾಧಿ ವಿಶಿಷ್ಟ ಬ್ರಹ್ಮ. ಏನು ನಾಮರೂಪ ಹೇಳ್ತಾ ಇದೆಯಲ್ಲ, ಮನೋಮಯ ಪ್ರಾಣ ಶರೀರ ಭಾರೂಪವೆಲ್ಲ ಇದೆಯಲ್ಲ, ಇವೆಲ್ಲ ಇರ್ತಕ್ಕಂಥ ಇದು ಈ ಸಗುಣ ಬ್ರಹ್ಮ ಅಂತ ಕರೀತಾರೋ ಏನೋ ಒಂದು, ಒಟ್ಟಲ್ಲಿ ನಾಮರೂಪಗಳಿಂದ ವಿಶಿಷ್ಟವಾದ ಬ್ರಹ್ಮ. ಇತ್ಯಾದಿ ಸ್ಥಳೇಶು ನಿರಸ್ತ ಸಮಸ್ತ ಉಪಾಧಿ ಸಂಬಂಧಂಚ, ಇದು ಒಂದು ಇತ್ಯಾದಿ ಸ್ಥಳೇಶು ಒಂದಾಯಿತು. ಇನ್ನೊಂದು ಅಪರಂ, ಬೇರೆ ಇನ್ನೊಂದು ಬ್ರಹ್ಮ ಯಾವುದು ಅಂದರೆ ನಿರಸ್ತ ಸಮಸ್ತ ಉಪಾಧಿ ಸಂಬಂಧಂಚ ಅಪರಂ, ಯಾವ ಉಪಾಧಿಯ ಸಂಬಂಧವೂ ಇಲ್ಲದ ಮನೋಮಯ ಪ್ರಾಣ ಶರೀರ ಭಾರೂಪ ಸತ್ಯ ಸಂಕಲ್ಪ ಆಕಾಶಾತ್ಮ ಸತ್ಯಕಾಮ ಅಯ್ಯೋ ಯಾವುದೂ ಇಲ್ಲದೆ ಇರತಕ್ಕಂತಹ ಅದಕ್ಕೇನ ಹೆಸರು? ಕೇವಲ ನಿರಸ್ತ ಸಮಸ್ತ ಉಪಾಧಿ ಸಂಬಂಧಂ. ಇದನ್ನೇ ಸೂತ್ರ ಭಾಷೆಯಲ್ಲೂ ಕೂಡ ಆಚಾರ್ಯ ಹೇಳಿದ್ದಾರೆ. ಆನಂದಮಯೋಭ್ಯಾಸಾತ್ ಅನ್ನುವಲ್ಲಿ ದ್ವಿರೂಪಂ ಹಿ ಬ್ರಹ್ಮ ಅವಗಮ್ಯತೆ ನಾಮರೂಪೋಪಾಧಿ ಭೇದ ವಿಶಿಷ್ಟಂ ಸರ್ವೋಪಾಧಿ ವಿವರ್ಜಿತಂಚ ಇತಿ ಎಂಬುದಾಗಿ ಇಲ್ಲಿ ಆನಂದಮಯೋಭ್ಯಾಸಾತ್ ಅನ್ನುವಾಗ ಅದನ್ನೇ ಇಲ್ಲೂ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂದರೆ ಬೃಹದಾರಣ್ಯಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಅದೇ ತದ್ಬ್ರಹ್ಮ ಪೂರ್ವಂ ಅನಂತರಂ ಅವಾಕ್ಯಂ ಹಯಮಾತ್ಮ ಬ್ರಹ್ಮ ಸರ್ವಾನು ಇದೆಯಲ್ಲ ಉದ್ದಕ್ಕೂ ಈ ಒಂದು ಮುಂಡಕದಲ್ಲೂ ಕೂಡ ಇದು ಬರತಕ್ಕಂಥದ್ದು. ಬೃಹದಾರಣ್ಯಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಏನು ಸ್ವಾಮಿಪಾದ ಅಸ್ಥೂಲಂ ಅನನು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ, ಉದ್ದ ಅದು ಬೇಕಾ ಉದ್ದಕ್ಕೂ ಇದೆ. ಇದೇನಿದು? ಅದೇನು ನಾ ಅಂತ ನಾ ಎಂಬುದಕ್ಕೆ ನ ಸ್ಥೂಲಂ ನ ಅಣು ನ ಹ್ರಸ್ವಂ ನ ದೀರ್ಘಂ, ಹೀಗೆ ಎಲ್ಲ ನಾ ಅಂತೇಳಿ ನಿರಸ್ತ ಸರ್ವೋಪಾಧಿ ಸಂಬಂಧಂ. ಇದು ಯಾವ ಉಪಾಧಿ ಸಂಬಂಧವಿಲ್ಲದೆ ಇರತಕ್ಕಂಥ ಬ್ರಹ್ಮನ್ ಹೇಳಿದ್ದಾರೆ. ಇತ್ಯಾದಿ ಸ್ಥಳೇಶು ತತ್ರ ಸರ್ವ ಕಾರಣತ್ವಾತ್ ವಿಕಾರ ಧರ್ಮೈರಪಿ ಕೈಶ್ಚಿತ್ ವಿಶಿಷ್ಟಂ ಬ್ರಹ್ಮ ಯತ್ರ ಉಪದಿಶ್ಯತೆ ತತ್ರ ಉಪಾಸ್ಯ ಪರಮೇಶ್ವರಃ ಉಪಾಸನಕರ್ತ ಚ ಜೀವಃ. ಎಲ್ಲೆಲ್ಲಿ ಈ ವಿಕಾರ ಧರ್ಮಗಳಿಂದ ಕೂಡಿದ ಒಂದು ವಿಶಿಷ್ಟವಾದ ಧರ್ಮದಿಂದ ಕೂಡಿದ ಈ ಒಂದು ಬ್ರಹ್ಮವನ್ನು ಹೇಳಿದ್ದಾರೋ ಅಲ್ಲೆಲ್ಲವೂ ಕೂಡ ಎಲ್ಲಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಸರ್ವ ಕಾರಣತ್ವ. ಅದನ್ನು ಅಲ್ಲೆಲ್ಲ ಏನಂತಂದ್ರೆ ತ್ರಿಪುಟಿಯನ್ನು ಇಟ್ಟುಕೊಂಡೇ ಹೇಳಿದ್ದಾರೆ. ಉಪಾಸ್ಯ ಪರಮೇಶ್ವರ ಉಪಾಸನಕರ್ತ ಜೀವ. ಎಲ್ಲಿ ಆ ಉಪಾಧಿ ಸಹಿತವಾಗಿ ಹೇಳಿದ ಕಡೆ ಇದು ತ್ರಿಪುಟಿ. ಯತ್ರತು ನಿರುಪಾಧಿಕಂ ಬ್ರಹ್ಮ ಉಪದಿಶ್ಯತೆ, ಎಲ್ಲಿ ಯಾವ ಉಪಾಧಿಯು ಇಲ್ಲದ ಬ್ರಹ್ಮವನ್ನು ಹೇಳಿದ್ದಾರೆಯೋ ಅಲ್ಲಿ ತತ್ರ ಜ್ಞೇಯಂ ಬ್ರಹ್ಮ ಜಿಜ್ಞಾಸಾ ಕರ್ತ ಚ ಜೀವ. ಅಲ್ಲಿ ಜ್ಞೇಯ ಬ್ರಹ್ಮವನ್ನ
ಜ್ಞೇಯವನ್ನಾಗಿ ಹೇಳಿದೆ. ಮತ್ತೆ ಆ ಬ್ರಹ್ಮದ ವಿಚಾರವಾಗಿ ಜಿಜ್ಞಾಸೆ ಮಾಡತಕ್ಕಂಥವನು ಯಾರು? ಜೀವ. ಜಿಜ್ಞಾಸೆ ಮಾಡಿದ ಮೇಲೆ ತಿಳಿಯತಕ್ಕಂಥ ಫಲ ಏನಿದೆ ಅಲ್ಲಿ ಅವನಿಗೆ, ಅಯ್ಯಯ್ಯೋ ನಾನು ಇದುವರ ತನಕ ಜೀವ ಅನ್ಕೊಂಡ್ಬಿಟ್ಟಿದ್ದೆ, ಜೀವ ಅಂತಕ್ಕಂಥ ತತ್ವ ಇಲ್ಲವಲ್ಲ, ನಾನು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ಳೋದು ಕೊನೆಯ ವಿಚಾರ. ಹೀಗೆ ಏನು ಈ ಒಂದು ನಾಮರೂಪೋಪಾದ ವಿಶಿಷ್ಟ ಬ್ರಹ್ಮವಾಗಿದೆಯಲ್ಲ, ಅದು ಉಪಾಸ್ಯ ಬ್ರಹ್ಮವೆಂತಲೂ, ಮತ್ತೆ ಯಾವ ಉಪಾದಿಯ ಸಂಬಂಧವೂ ಇಲ್ಲದ ನಿರುಪಾಧಿಕವಾದ ಕೇವಲ ಬ್ರಹ್ಮವನ್ನ ಜ್ಞೇಯ ಬ್ರಹ್ಮ ಎಂತಲೂ ಕೂಡ ಉಪನಿಷತ್ತುಗಳಲ್ಲಿ 2 ವಿಧವಾಗಿ ತಿಳಿಸಿಕೊಟ್ಟಿದ್ದಾರೆ. ನಿರೂಪಮ್ಯ ಬ್ರಹ್ಮ ಅವಗಮ್ಯತೆ ಅಂದ್ಬಿಟ್ಟು, ಒಂದು ಉಪಾಸ್ಯ ಬ್ರಹ್ಮ, ಒಂದು ಜ್ಞೇಯ ಬ್ರಹ್ಮ ಅಂತ ಹೇಳಿ, ಅಂತ ಇನ್ನು ಆ ಜ್ಞೇಯ ಬ್ರಹ್ಮ ಅದರಲ್ಲೆಲ್ಲ ಏನ್ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಮುಂದೆ ವಿವರವಾಗಿ ಹೇಳ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.